ಹಾಯ್ ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ನ್ಯೂಸ್ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ಏನಪ್ಪಾ ನ್ಯೂಸ್ ಅಂದ್ರೆ, ಡಿ.ಕೆ ಸರ್ಕಾರಕ್ಕೆ ಇಬ್ಬರು ಸಚಿವರ ಕಂಟಕ. ಎಸ್ ವೀಕ್ಷಕರೇ, ಡಿ.ಕೆ ಶಿವಕುಮಾರ್ ಕನಕ್ಪುರದ ಬಂಡೆ ಅಂತ ಖ್ಯಾತಿ ಪಡೆದಿದ್ದ ಡಿ.ಕೆ ಶಿವಕುಮಾರ್ ಸರ್ಕಾರಕ್ಕೆ ಇಬ್ಬರು ಸಚಿವರು ರಾಜೀನಾಮೆ ಕೊಡಲು ಮುಂದಾಗಿದ್ದಾರೆ. ಆಲ್ರೆಡಿ ಬೆಂಗಳೂರು ಡಿ10 ಲೇಔಟಿನ ಶಾಸಕರಾದಂತ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಪತ್ರವನ್ನು ಡಿ.ಕೆ ಶಿವಕುಮಾರ್ ಅವರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಎಸ್, ಯಾಕಪ್ಪ ಅಂದರೆ ರಾಮಲಿಂಗಾರೆಡ್ಡಿ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಆಗ್ಬೇಕು ಅಂತ ಆಸೆ ಪಟ್ಟಿರ್ತಾರೆ. ಆದರೆ ಅದು ಡಿ.ಕೆ ಶಿವಕುಮಾರ್ ಅವರಿಗೆ ಹೊಂದಿರುತ್ತೆ. ಆಗ ರಾಮಲಿಂಗಾರೆಡ್ಡಿ ಅವರು ಮುನ್ಸ್ಕೊಂಡಿರ್ತಾರೆ. ಇದೇ ಡಿ.ಕೆ ಶಿವಕುಮಾರ್, ಈಗಿನ ಮುಖ್ಯಮಂತ್ರಿ ಡಿ.ಕೆ ಶಿವಕುಮಾರ್ ಅವರು ಹೋಗಿ ರಾಮಲಿಂಗಾರೆಡ್ಡಿ ಅವ್ರನ್ನ ಮನವೊಲಿಕೆ ಮಾಡಿರ್ತಾರೆ. ನಾನು ಸಿಎಂ ಆದಾಗ ನಿಮಗೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿ ಮಾಡ್ತೀನಿ ಅಂತ ಹೇಳಿ ಬಂದಿರ್ತಾರೆ. ಆಗ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ ಶಿವಕುಮಾರ್ ಅವರ ಮಾತಿಗೆ ಒಪ್ಪಿಗೆ ಕೊಟ್ಟು ಸಾರಿಗೆ ಸಚಿವರಾಗಿ ಮುಂದುವರೆದಿರ್ತಾರೆ. ಈಗ ಡಿ.ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿ 48 ಗಂಟೆಗಳಾಗಿದೆ. 48 ಗಂಟೆಗಳಲ್ಲಿ 12 ಸಚಿವರಿಗೆ ಪೋರ್ಟ್ಫೋಲಿಯೋ ಆಗಿದೆ. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಸಾರಿಗೆ ಸಚಿವರಾಗಿ ಮುಂದುವರೆದಿದ್ರು. ಈಗ ನಗರಾಭಿವೃದ್ಧಿ ಸಚಿವರಾಗಿ ಖ್ಯಾತೆ ಕೊಟ್ಟಿಲ್ಲ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಸರ್ಕಾರದ ಮೇಲೆ ಹಾಗೂ ಡಿ.ಕೆ ಶಿವಕುಮಾರ್ ಅವರ ಮೇಲೆ ಮುನ್ಸ್ಕೊಂಡಿದ್ರೆ ಪರವಾಗಿರ್ಲಿಲ್ಲ, ಆಲ್ರೆಡಿ ರಾಜೀನಾಮೆನೇ ಕೊಟ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಡಿ.ಕೆ ಶಿವಕುಮಾರ್ ಅವರು ನನಗೆ ನಗರಾಭಿವೃದ್ಧಿ ಸಚಿವರಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಈಗ ನನಗೆ ನಗರಾಭಿವೃದ್ಧಿ ಸಚಿವರಾಗಿ ಮಾಡಿಲ್ಲ. ಕೇಳಿದ್ರೆ ಹೈಕಮಾಂಡ್ ಮೇಲೆ ಎತ್ತಾಗ್ತಾ ಇದ್ದಾರೆ. ನನ್ನದು ಏನೂ ಇಲ್ಲ, ಹೈಕಮಾಂಡ್ ಮಾಡಿರೋ ನಿರ್ಧಾರ ಇದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಕೋಪ ಮಾಡಿಕೊಂಡು ನನಗೆ ಈ ಸಚಿವನೇ ಸ್ಥಾನನೇ ಬೇಡ, ನಾನು ಒಬ್ಬ ಕಾರ್ಯಕರ್ತನಾಗಿ ಶಾಸಕನಾಗಿ ಮುಂದುವರಿಯುತ್ತೀನಿ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಹಿರಿಯ ವ್ಯಕ್ತಿಯಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಕಾಲ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಯಾರ ಫೋನಿಗೂ ಹೈಕಮಾಂಡ್ಗೂ ಕ್ಯಾರೇ ಅನ್ನದೆ ಯಾರ ಜೊತೆನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದಾರೆ. ಇದು ಡಿ.ಕೆ ಶಿವಕುಮಾರ್ ಸರ್ಕಾರಕ್ಕೆ ಏನಾದ್ರೂ ಎಡವಟ್ಟು ಮಾಡುತ್ತಾ ಗೊತ್ತಿಲ್ಲ. ಮಾಡಿದ್ರು ಮಾಡಬಹುದು, ಇಲ್ಲ ಅಂದ್ರೂ ಇಲ್ಲ. ಅದರ ಜೊತೆಗೆ ದೇವನಹಳ್ಳಿ ಶಾಸಕರು ಕೆ ಎಚ್ ಮುನಿಯಪ್ಪನವರು ಅವರು ಸೆಂಟ್ರಲ್ ಮಿನಿಸ್ಟರ್ ಸಹ ಆಗಿದ್ರು. ಡಿ.ಕೆ ಶಿವಕುಮಾರ್ ಇದರಲ್ಲಿ ಸಚಿವರು ಸಹ ಆಗಿದ್ದಾರೆ. ಟಗರು ಅಂದ್ರೆ ಸಿದ್ದರಾಮಯ್ಯನವರ ಮಂತ್ರಿಯಲ್ಲೂ ಸಹ ಕರ್ತವ್ಯ ಮಾಡಿದ್ದಾರೆ. ಈಗ ಅವರು ಸಹ ನಾನು ರಾಜೀನಾಮೆ ಕೊಡುತ್ತೇನೆ ಎಂದು ಕೋಪ ಮಾಡಿಕೊಂಡಿದ್ದಾರೆ. ಈ ಯಾಕಪ್ಪ ರಾಜೀನಾಮೆ ಕೊಡ್ತಾರೆ ಅಂದ್ರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನನಗೆ ಯಾವ ಖಾತೆಯನ್ನು ಕೊಟ್ಟಿದ್ದರೋ ಅದೇ ಖಾತೆಯನ್ನು ಈಗಲೂ ಸಹ ಕೊಟ್ಟಿದ್ದಾರೆ. ನನಗೆ ಆ ಖಾತೆ ಬೇಡ, ಬೇರೆ ಖಾತೆ ಕೊಡಿ ಅಂತ ಅವರು ಸಹ ಪಟ್ಟಿಡಿದಿದ್ದಾರೆ. ಡಿ.ಕೆ ಶಿವಕುಮಾರ್ ಅವರು 48 ಗಂಟೆಗಳಾಗಿಲ್ಲ ಪ್ರಮಾಣ ವಚನ ಸ್ವೀಕರಿಸಿ, ಹಾಗೆ 2 ವಿಕೆಟ್ಗಳು ಸಹ ಬೀಳಲು ಸಜ್ಜಾಗಿವೆ. ಹಾಗಾದರೆ ಡಿ.ಕೆ ಶಿವಕುಮಾರ್ ಸರ್ಕಾರ ಉಳಿಯಿತ್ತ ಗೊತ್ತಿಲ್ಲ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಬಿ.ಕೆ ಹರಿಪ್ರಸಾದ್ ಈಗಿನ ಕೆಪಿಸಿಸಿ ಅಧ್ಯಕ್ಷರು ಅವರು ಸಹ ನೆನ್ನೆ ತುಂಬಾ ಖಾರವಾಗಿ ಉತ್ತರ ಕೊಟ್ಟಿದ್ದಾರೆ. ನಿಮಗೆ ಸಚಿವರಾಗಬೇಕು ಅಂದ್ರೆ ಡಿ.ಕೆ ಶಿವಕುಮಾರ್ ಜೊತೆ ಹೋಗಿ, ಪಕ್ಷ ಬೆಳೆಸಬೇಕು ಅಂದ್ರೆ ನನ್ನ ಜೊತೆ ಬನ್ನಿ ಅಂತ ಹರಿಪ್ರಸಾದ್ ಅವರು ಸಹ ಹೇಳಿದ್ದಾರೆ. ಹಿಂಗೆ ಆದ್ರೆ ಕಾಂಗ್ರೆಸ್ ಸರ್ಕಾರದ ಮುಂದಿನ ಗುರಿ ಏನು? ಡಿ.ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಗೊತ್ತಿಲ್ಲ.
ಮುಸ್ಲಿಮರು ಸಹ ಈಗ ಡಿ ಕೆ ಶಿವಕುಮಾರ್ ಸರ್ಕಾರದ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ. ನೀವೇನಾರ ಮಾಡ್ಕೊಳ್ಳಿ, ನಮಗೆ ಅದು ಬೇಡ, ನಮಗೆ 5 ಸಚಿವರ ಸ್ಥಾನ ಬೇಕು ಅಂತ ನನ್ನೇ ತಾನೇ ಮುಸ್ಲಿಮರನ ಮುಖಂಡರು ಸಾಗು ಮಾತನಾಡಿರುವುದು ನಿಮ್ಗೆ ಗೊತ್ತು. ಹೀಗೆ ಮುಂದುವರೆದರೆ ಸಿದ್ದರಾಮಯ್ಯನವರ ಕೈಯಿಂದ ಕಿಸಿದುಕೊಂಡ ಮುಖ್ಯಮಂತ್ರಿ ಪಟ್ಟವನ್ನು ಡಿ ಕೆ ಶಿವಕುಮಾರ್ ಅವರು ಉಳಿಸಿಕೊಳ್ಳುತ್ತಾರಾ? ವೀಕ್ಷಕರೇ, ಕರ್ನಾಟಕದಲ್ಲಿ ನಮಗೆ ಈ ಸರ್ಕಾರ ಉಳಿಯುತ್ತೆ ಅನ್ನೋದೇ ಡೌಟ್ ಆಗ್ತಾ ಇದೆ. ಕಾರಣ, ಪ್ರತಿಯೊಬ್ಬ ಸಚಿವರು, ಶಾಸಕರು ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಸರ್ಕಾರನ ಡಿ ಕೆ ಕೈಗೆ ಕೊಟ್ಟಿದ್ದಾರೆ ಅಂದ್ರೆ ಸುಮ್ಮನೆ ಕೂರುವ ವ್ಯಕ್ತಿ ಅಲ್ಲ ಅನ್ನೋದು ಪ್ರತಿ ನಾಡಿನ ಜನತೆಗೂ ಸಹ ಗೊತ್ತು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸುಮ್ಮನೆ ಇರುವುದಿಲ್ಲ. ಈ ರಾಜೀನಾಮೆಗಳ ಪರ್ವ ನೋಡ್ತಾ ಇದ್ರೆ ಇದು ಸಿದ್ದರಾಮಯ್ಯವರ ಕೈ ಚಳಕನ ಗೊತ್ತಿಲ್ಲ. ಇದಕ್ಕೆ ಉತ್ತರನ ಸಿದ್ದರಾಮಯ್ಯನವರೇ ಕೊಡಬೇಕು, ಇಲ್ಲ ರಾಜೀನಾಮೆ ಕೊಟ್ಟಂತ ಸಚಿವರೇ ಕೊಡಬೇಕು. ವೀಕ್ಷಕರ, ಈ ಸಚಿವರ ರಾಜೀನಾಮೆ ನಿಮ್ಗೆ ಏನ್ ಅನ್ಸ್ತು? ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.